ಓಕೆ ವೀಕ್ಷಕರೇ, ಈಗ ನಾನು ಒಂದು ಪುಟ್ಟ ಗ್ರಾಮದಲ್ಲಿದ್ದೀನಿ. ಸೊ ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗಬಹುದು. ಇನ್ಫ್ಯಾಕ್ಟ್ ಅನೇಕ ಸ್ಫೂರ್ತಿಯ ಕಥೆಗಳನ್ನು ನೀವೆಲ್ಲರೂ ಕೂಡ ಓದಿರ್ತೀರಿ. ಆದರೆ ನಿಮಗೆ ಅದನ್ನು ನೈಜಾಂಶವನ್ನು ಎಕ್ಸಾಕ್ಟ್ ಕ್ಯಾಮ್ರಾ ಮುಂದೆ ಪಿಕ್ಚರೈಸ್ ಮಾಡಿದಾಗ ತುಂಬ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಈಗ ನಾನು ನಿಂತಿರುವಂಥದ್ದು ಒಂದು ಶೀಟ್ ಮನೆ. ಇದು ಸೊ ನೋಡ್ತಾ ಇದ್ದೀರಿ, ತುಂಬ ಸರಳ, ತುಂಬ ಚಿಕ್ಕ ಮತ್ತು ಚೊಕ್ಕ ಮನೆ. ಈ ಮನೆಯಲ್ಲಿ ಹುಟ್ಟಿದಂತಹದ್ದು ಕರೆಮ್ಮಾಜಿ ನಾಯಕ್ ಅವರು. ಸೊ ಇವತ್ತು ಅವರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಅವರ ನೇಟಿವ್ಗೆ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ಹೋಮ್ ಟೂರ್ ಮಾಡಿದ್ವಿ ಮತ್ತು ಕ್ಷೇತ್ರ ಹಾಗೂ ಅವರ ಶಾಲೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮೇಡಮ್, ನನಗೆ ಬಹಳ ಆಶ್ಚರ್ಯ ಆಗೋದು, ಇಷ್ಟು ಸಣ್ಣ ಮನೆಯಲ್ಲಿ ಹುಟ್ಟಿದಂತಹ ಒಂದು ಹೆಣ್ಣು ಮಗು ಲಕ್ಷಾಂತರ ಜನರನ್ನ ಇವತ್ತು ರೂಲ್ ಮಾಡುವಂತಹ ಶಕ್ತಿ ನಿಮಗೆ ದೇವದುರ್ಗದ ಜನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ, ಇದೇ ಮನೆಯಲ್ಲಿ ಹುಟ್ಟಿದ್ದ ಅಂತ. ನಿಜವಾಗ್ಲೂ ಸರ್, ನಾನು ಹುಟ್ಟಿದ ಮನೆ ಇದೀನಿ. ನನ್ನ ಇಷ್ಟೆಲ್ಲ ದೊಡ್ಡ ಯಶಸ್ವಿ ಕಾರಣ ಅಂದ್ರೆ ನನ್ನ ಹುಟ್ಟೂರಾದ ನನ್ನ ಎಲ್ಲ ಗುರು ಹಿರಿಯರು, ದೇವರ ಆಶೀರ್ವಾದ, ನನ್ನ ಎತ್ತಿ ಆಡಿಸಿದಂತ ಎಲ್ಲ ನನ್ನ ಚಿಂತಲಕುಂಟೆ ಗ್ರಾಮದ ಎಲ್ಲ ಗುರು ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಜನ ಇದ್ರಿ ಮೇಡಮ್ ಮಕ್ಕಳೆಲ್ಲ ನೀವು? ನಾವು ನಮ್ಮ ತಂದೆ ತಾಯಿಗೆ 7 ಜನ ಮಕ್ಕಳು. ಮೊದ್ಲೇದವ್ರು ನಮ್ಮ ಅಕ್ಕ ರಂಗಮ್ಮ ಅಂತೇಳಿ, ಎರಡನೇದವ್ರು ಶಿವಲಿಂಗಮ್ಮ ಅಂತೇಳಿ ಇಲ್ಲೇ ಕೂತಾರ. ರಂಗಮ್ಮನವ್ರನ್ನ ಇಲ್ಲೇ ಮಿಯಾಪುರ್ ಕೊಟ್ರ. ಅದಾದ್ಮೇಲೆ ಚಂದ್ರನಾಥ ಅಂತೇಳಿ ದೊಡ್ಡಣ್ಣ ಅವ್ರವ್ರು. ಅದಾದ್ಮೇಲೆ ಬಸವರೆಡ್ಡಿ ಅಂತೇಳಿ ಅಣ್ಣ. ಅದಾದ್ಮೇಲೆ ಅಕ್ಕ ನನ್ನಲ್ಲೇ ಇರ್ತಾರ ಅವ್ರು, ಮುದ್ಕಮ್ಮ ಅಂತೇಳಿ ಅಲ್ಲಿ ಅಡಿಗೆ ಮಾಡ್ತಾರ ಮನೆ ಅವ್ರು ಒಬ್ರು. ಅದಾದ್ಮೇಲೆ ನನ್ ಚಿಕ್ಕ ತಮ್ಮ ತಿಮ್ಮರೆಡ್ಡಿ ಅಂತೇಳಿ ಅವನು ಜಾಗಟಗಲ್ಲಲ್ಲಿ ಇರ್ತಾನೆ. ಓಕೆ, ಏನ್ ಮಾಡ್ತಿದ್ದಾರೆ ಎಲ್ರು? ಬಿಸ್ನೆಸ್ ಏನಾದ್ರು ಮಾಡ್ತಿದಾರ ಅಥವಾ ಕೃಷಿನೇ ನಂಬ್ಕೊಂಡಿದಾರ, ಹೇಗೆ ಅಂತ? ಕೃಷಿನೇ ನಂಬ್ಕೊಂಡಿದಾರ ಸರ್ ಅವರೆಲ್ಲ. ಕೃಷಿಕರು, ನಾವು ಮೊದ್ಲಿಂದ ನಾವು ರೈತರು, ಹಂಗಾಗಿ ಅವರು ಕೃಷಿ ಕೆಲಸನೇ ಮಾಡ್ತಿದಾರ. ಈಗ ನನ್ ಜೊತೆಲಿ ಕೂಡ ಅವ್ರು ಸಪೋರ್ಟ್ ಆಗಿ ನಿಂತು, ನಾನ್ ಕಾಂಟೆಸ್ಟ್ ಮಾಡಿದ್ದು ಎಲ್ಲ ಕಡೆಗೆ ಹಳ್ಳಿಯಾಗೆಲ್ಲ ಅಡ್ಡಾಡಂತದ್ದು ಇದೆಲ್ಲಿದ್ದಾಗ ಅವರು ಕೃಷಿ ಜೊತೆ ನನ್ ಜೊತೆ ಕೂಡ ಅವರು ಬೆನ್ನೆಲುಬಾಗಿ ನಿಂತು ಕೆಲಸ. ಅಲ್ಲ, 7 ಜನ ಇದ್ರಿ ಅಂತ ಹೇಳ್ತಿದ್ರಿ, ಸಾಕಾಗ್ತಿತ್ತ ಜಾಗ ಎಲ್ಲ ಮಲ್ಕೊಳ್ಳೋದಕ್ಕಾಗ್ಲಿ ಅಥವಾ ಏನೇ ಮನೆಯಲ್ಲಿ ಸಭೆ ಸಮಾರಂಭಗಳು ನಡೆಯುತ್ತೆ ಅಂದಾಗ ಹೇಗಾಗ್ತಿತ್ತು ಅವೆಲ್ಲವೂ ಅಂತ? ಇಲ್ಲ, ನಮ್ಗ ಈಗೇನ್ ಆ ಮನೆ ಏನ್ ಅಲ್ಲಿ ಐತಲ್ಲ, ಅದು ಈಗೇನ್ ಕಟ್ಟಡ ಅಂತಲ್ಲ ಅದಲ್ಲ, ಆ ಮನೆಯಲ್ಲಿ ಅದೇ ಜಾಗದಲ್ಲಿ ಒಂದು ಗುಡಿಸಲಿತ್ತು. ಆ ಗುಡಿಸಲಲ್ಲಿನೇ ಇದನ್ನ ಸ್ವಲ್ಪ ದೊಡ್ಡದು ಗುಡಿಸಲಲ್ಲೇ ನಾವು ಅಷ್ಟು ಜನ ನಾವ್ ಇರ್ತಿದ್ವಿ. ಇದು ಅಷ್ಟು ದೊಡ್ಡ ಅಂಗಳ ಇತ್ತು ಇಲ್ಲಿ. ಎಲ್ಲರೂ ನಾವು ಅದರಲ್ಲೇ ಬಹಳ ತೃಪ್ತಿಕರವಾಗಿ ನಾವು ಎಲ್ಲರ ಜೊತೆಗೆ ಇರ್ತಿದ್ವಿ. ನಮ್ಗೇನ್ ಅನ್ಸಿಲ್ಲ, ಅದೇ ನಮ್ಗೆ ಸ್ವರ್ಗದ ತರ ಅನ್ಸ್ತಿತ್ತು ಅವತ್ತು. ಇವತ್ತು ನಾವ್ ಇಷ್ಟೆಲ್ಲ ಪಡ್ಕೊಂಡಿವಿ ಅಂದ್ರೂ ನಮ್ ತಂದೆ ತಾಯಿ ಇಲ್ಲಲ್ಲ ಅನ್ನೋಂಥದ್ದು ನಾವು ಕೊರಗಾದ. ಅದು ನಮ್ಗ ಅವತ್ತಿನ ದಿನ ನಮ್ಗೇನ್ ಹಂಗ ಅನ್ಸೇ ಇಲ್ಲ. ಆದ್ರೂ ಕೂಡ ಇವತ್ತಿನವರೆಗಿನ ನನ್ನ ಊರಿನ ಜನ ನನ್ನ ಪ್ರೀತಿಯಿಂದ ಬಹಳಷ್ಟು ಅವ್ರು ಗೌರವಿಸ್ತಾರ, ಬಹಳಷ್ಟು ನನ್ನ ನೆನೆಸ್ತಾರ. ಇವತ್ತಿಗೂ ಈ ಊರಿನ ಮೇಲೆ ವಿಶೇಷವಾದ ಪ್ರೀತಿ ನನಗದ. ಓಕೆ, ಇನ್ಫ್ಯಾಕ್ಟ್ ತುಂಬಾ ಜನ ಕರೆಮ್ಮ ನಾಯಕ್ ಅವರ ಮನೇನ ನೋಡಿ ಹೇಳ್ತಾ ಇದ್ರು ಎಷ್ಟು ಸಿಂಪಲ್ ಆಗಿದೆ ಅಂತ. ಬಟ್ ಈ ಮನೆ ನೋಡಿದಾಗ ಇನ್ನೂ ಆಶ್ಚರ್ಯ ಆಗುತ್ತೆ ತುಂಬಾ ಜನಕ್ಕೆ. ಯಾಕೆ ಅಂತಂದ್ರೆ ಒಂದು ಗುಡಿಸಲಲ್ಲಿ ಇದ್ದಂಥವ್ರು, ಅಂದ್ರೆ ನಮ್ಮ ಪರಿಶ್ರಮ ಮತ್ತು ನಮ್ಮಲ್ಲಿ ಒಂದು ಛಲ ಇದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬಹುದು ಅಂತ